ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೈರಾದೇವಿ ಹಾಗೆ ಗಂಗಾ ಇಬ್ಬರೂ ಕೂಡ ಗೌರಿ ಮನೆಗೆ ಬಂದಿರ್ತಾಳಲ್ಲ, ಆವಾಗ ಈ ಡೈವರ್ಸ್ ಪೇಪರ್ಗೆ ಸೈನ್ ಮಾಡೋ ಗೌರಿ, ನಿನಗೆ ಶಂಕರ ಇಷ್ಟ ಇಲ್ಲ ಅಂತಂದಮೇಲೆ ಅಂತ ಹೇಳಿ ಆ ಪೇಪರ್ನ ಕೊಡ್ತಾರೆ. ಆ ಪೇಪರ್ ಮೇಲೆ ಗೌರಿ ಇದ್ದವಳು ಶಂಕರ ನನ್ನವನು ಅಂತ ಹೇಳಿ ಸೈನ್ ಮಾಡ್ತಾಳೆ. ಈ ಭೈರಾದೇವಿ ಗಂಗಾ ಇಬ್ಬರು ಕೂಡ ಆ ಸೈನ್ನ ನೋಡೋದೇ ಇಲ್ಲ, ತುಂಬಾ ಧೈರ್ಯವಾಗಿ ಸೈನ್ ಮಾಡಿದ್ದಾಳೆ ಗೌರಿ ಅಂತ ಹೇಳಿ ಇಬ್ಬರು ಕೂಡ ತಿಳ್ಕೊತಾರೆ. ಇನ್ನೊಂದು ಕಡೆ ಗೌರಿ ಇದ್ದವಳು ಒಂದು ಕಡೆ ಸರಿ ಮಾಡ್ಕೊಳ್ಳಿ, ನೋಡಿ ನಾನೆಲ್ಲಾದರೂ ಸೈನ್ ಕರೆಕ್ಟಾಗಿ ಮಾಡಿದ್ದೀನೋ ಇಲ್ವೋ ಅಂತ ಹೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಡೌಟ್ ಇದ್ದರೆ ಅಂತ ಹೇಳ್ತಾಳೆ. ಆದರೂ ಕೂಡ ಇಬ್ಬರು ನೋಡೋದೇ ಇಲ್ಲ. ಓ, ಸೈನ್ ಮಾಡಿದಳಲ್ಲ, ಅಷ್ಟು ಸಾಕು ನಮಗೆ ಅಂತ ಹೇಳಿ ಇಬ್ಬರು ಕೂಡ ತುಂಬಾ ಖುಷಿಯಿಂದ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಗೌರಿ ಮನೆಗೆ ಬಂದು ಕೂತಿರ್ಬೇಕಾದ್ರೆ ಈ ಗಂಗಾ ಇದ್ದವಳು, ಏನು ಗೌರಿ ಬಂದಿದ್ದ ವಿಷಯ ಅಂತ ಗೌರಿನ ಗಂಗಾ ಕೇಳ್ತಾಳೆ. ಗೌರಿ ಇದ್ದವಳು, ಏನಿಲ್ಲ ಸುಮ್ಮನೆ ಬಂದೆ ಡೇವಿಲ್ ಅವ್ರನ್ನ ನೋಡೋದಕ್ಕೆ ಅಂತ ಹೇಳಿದಾಗ ಈ ಕಡೆ ಗಂಗಾ ತುಂಬಾ ಸಿಟ್ಟು ಮಾಡಿಕೊಂಡು ಮನಸ್ಸಲ್ಲೇ ಇದು ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೈರಾದೇವಿನೂ ಕೂಡ, ಹೌದಾ ಡೇವಿಲ್ ಅವರು ಮನೇಲಿ ಇಲ್ವಲ್ಲ, ಅವರು ಆಚೆ ಹೋಗಿ ತುಂಬಾ ಹೊತ್ತಾಯಿತು ಅಂತ ಹೇಳಿದಾಗ ಈ ಕಡೆಯಿಂದ ಶಂಕರ ಫೋನಲ್ಲಿ ಮಾತಾಡಿಕೊಂಡು ರೂಮ್ ಒಳಗಡೆಯಿಂದ ಬರ್ತಾನೆ. ಅದನ್ನು ನೋಡ್ದ ಈ ಕಡೆ ಭೈರಾದೇವಿ ಗಂಗಂಗೆ ಫುಲ್ ಶಾಕ್ ಆಗುತ್ತೆ. ಅಯ್ಯೋ, ನಾವೊಂಥರ ಹೇಳಿದ್ವಿ, ಇವ್ರು ಇಲ್ಲೇ ಬಂದುಬಿಟ್ರಲ್ಲ, ಇಲ್ಲಾಂದರೆ ಇವಳು ಹೋಗ್ತಿದ್ಲು ಇಷ್ಟೊತ್ತಿಗೆ ಅಂತ ಹೇಳಿ ಈ ಕಡೆ ಗಂಗಾ ಭೈರಾದೇವಿ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಇನ್ನೊಂದು ಕಡೆ ಗೌರಿನ ನೋಡ್ತಾ ಶಂಕರ ಹಾಗೆ ನಿಂತ್ಕೊಳ್ತಾನೆ. ನಿಂತ್ಕೊಂಡಿದ್ದ ತಕ್ಷಣವೇ ಗೌರಿನೂ ಕೂಡ ಶಂಕರನ ನೋಡ್ತಾ ಹಾಗೆ ಕೂತ್ಕೊಂಡಿರ್ತಾಳೆ. ಇನ್ನು ಭೈರಾದೇವಿ ಗಂಗಾ ಇಬ್ಬರು ಕೂಡ, ಶಂಕರ ಅವರೇ ನಿಮಗೆ ಏನು ಕೆಲಸ ಇದೆ, ಹೊರಡಿ ನೀವು ಅಂತ ಹೇಳಿದಾಗ ಈ ಕಡೆ ಶಂಕರ ಇದ್ದವನು ಏನಿಲ್ಲ ಅಂತ ಹೇಳಿಬಿಟ್ಟು ಗಂಗಂಗೆ ಹೇಳ್ತಾನೆ. ಈ ಗಂಗಾ ಇದ್ದವಳು, ಇನ್ಮೇಲೆ ಗೌರಿ ಶಂಕರ ಮದುವೆ ಆಗೋಗಿದೆ ಶಂಕರ ಅವರೇ, ಇವಾಗ ಗಂಗಾ ಹಾಗೆ ಶಂಕರ ಕಲ್ಯಾಣ ಅಂತ ಹೇಳಿ ಅದ್ಧೂರಿಯಾಗಿ ಮಾಡೋಣ, ತುಂಬಾ ಫೇಮಸ್ ಆಗುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ, ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಈ ಕಡೆ ಗಂಗಾ ಹೇಳ್ತಾ ಇರಬೇಕಾದ್ರೆ ಗೌರಿ ಶಂಕರ ಇಬ್ಬರು ಕೂಡ ಮುಖ ನೋಡಿಕೊಂಡು ನಿಂತಿರ್ತಾರೆ. ಇನ್ನು ಗೌರಿಗೆ ಕುಂಕುಮ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ಈ ಕಡೆ ಗಂಗಾ ಕಾಯ್ತಿರ್ಬೇಕಾದ್ರೆ ಫೋನಲ್ಲಿ ಮಾತಾಡಿಕೊಂಡು ಈ ಕಡೆ ಗೌರಿ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಶಂಕರನು ಕೂಡ ಫೋನಲ್ಲಿ ಮಾತಾಡಿಕೊಂಡು ಬರ್ತಾ ಇರಬೇಕಾದ್ರೆ ಈ ಕಡೆ ಗೌರಿ ಕಾಲು ಜಾರಿ ಕೆಳಗಡೆ ಬಿದ್ದೋಗ್ಬೇಕಾದ್ರೆ ಶಂಕರ ಗೌರಿನ ಹಿಡ್ಕೊತಾನೆ. ಯಾವುದೇ ಕಾರಣಕ್ಕೂ ಗೌರಿಗೆ ಏಟಾಗಲ್ಲ. ಏಟಾಗ್ತಿರೋ ರೀತಿ ಇಟ್ಕೊಂಡಿದ್ದ ತಕ್ಷಣವೇ ಶಂಕರನ ಹಣೆ ಮೇಲೆ ಇದ್ದಿದ್ದ ಕುಂಕುಮ ಗೌರಿ ಹಣೆಗತ್ತುತ್ತೆ. ಈ ಗಂಗಾ ಕುಂಕುಮನ ಕೊಡೋದಕ್ಕೆ ಅಂತ ಹೇಳಿ ತೊಗೊಂಡು ಬಂದಿರ್ತಾಳಲ್ಲ, ಆಗ ಅವಳ ಮುಖದಲ್ಲಿ ಕುಂಕುಮನ ನೋಡಿಬಿಟ್ಟು ಫುಲ್ ಶಾಕ್ ಆಗ್ತಾಳೆ. ಏ ಗೌರಿ, ಇರು ಒಂದು ನಿಮಿಷ, ನಿನ್ನ ನನಗೆ ಶಂಕರ ಇಟ್ಟಿರೋ ಕುಂಕುಮ ಹತ್ತಿದೆ, ಅದನ್ನು ಮೊದಲು ಅಳಿಸ್ತೀನಿ, ಆಮೇಲೆ ಈ ಕುಂಕುಮನ ಇಟ್ಕೋ ಅಂತ ಹೇಳಿದಾಗ ಈ ಕಡೆ ಗಂಗಾ ಇದ್ದವಳು ಗೌರಿ ಹಣೆ ಮೇಲಿರೋ ಕುಂಕುಮನ ಅಳಿಸೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಆಗ ಗೌರಿ ಇದ್ದವಳು ಅವಳ ಕೈನ ತಡಿತಾಳೆ, ಬೇಡ ಅಳಿಸ್ಬಾರ್ದು ಅಂತ ಹೇಳಿ. ಅದನ್ನು ನೋಡಿದಾಗ ಗಂಗಾಗೆ ಫುಲ್ ಶಾಕ್ ಆಗುತ್ತೆ. ಏನಿದು, ಇವಳು ಇನ್ನೂ ಶಂಕರ ಮೇಲೆ ಪ್ರೀತಿ ಹೋಗಿಲ್ಲೋ ಥರ ಹಾಡ್ತಿದ್ದಾಳಲ್ಲ, ಆ ಕುಂಕುಮನ ಅಳಿಸಿ ಬೇರೆ ಕುಂಕುಮನ ಇಡೋಕೆ ಹೋದರೆ ಇವಳು ಕೈನ ತಡೀತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು. ಇನ್ನೊಂದು ಕಡೆ ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳಿದಾಗ ಈ ಕಡೆ ಗಂಗಾ ಇದ್ದವಳು, ಗೌರಿ ನೀನು ಏನಕ್ಕೂ ತಲೆ ಕೆಡಿಸ್ಕೋಬೇಡ, ನೀನು ಯಾವುದೇ ಊರಿಗೂ ಟ್ರಾನ್ಸ್ಫರ್ ತಗೊಂಡು ಹೋಗೋದು ಬೇಡ, ನಿನಗೆ ಏನೇ ಸಮಸ್ಯೆ ಬಂದರೂ ನಾನು ನೋಡ್ಕೊತೀನಿ ಅಂತ ಹೇಳಿ ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಭೈರಾದೇವಿ ಹಾಗೆ ಗಂಗನ ಹತ್ರ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಶಂಕರ ಇದ್ದವನು ಈ ಕಡೆ ಸುನಂದ ಹಾಲು ತೊಗೊಂಡು ಬರ್ತಾ ಇರಬೇಕಾದ್ರೆ, ಅದಕ್ಕೆವ ಇವತ್ತು ಗೌರವ ಬಂದಿದ್ರು ಅಂತ ಹೇಳಿದಾಗ, ಏನು ಗೌರವ ಬಂದಿದ್ರಾ, ನನ್ನ ಹತ್ರ ಯಾಕೆ ಈ ವಿಷಯನ ಮುಚ್ಚಿಟ್ಟಿದೆಯಾ ಅಂತ ಹೇಳಿದಾಗ, ಅದಕ್ಕೆವ ಅವರೇ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ, ತುಂಬಾ ದೊಡ್ಡ ವ್ಯಕ್ತಿಗಳು ಬಂದಿದ್ದರೆ ಈ ವಿಷಯನ ಹೇಳ್ತಿದ್ದೆ, ಅವ್ರನ್ನೇ ನನಗೆ ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ಈ ವಿಷಯನ ಹೇಳಲಿಲ್ಲ ಅದಕ್ಕೆವ ಅಂತ ಹೇಳಿದಾಗ ಈ ಕಡೆ ಸುನಂದಗೆ ತುಂಬಾ ಬೇಜಾರಾಗಿ ಶಂಕರ ನಿಂತ್ಕೋ ಅಂತ ಹೇಳಿ ಹೋಗ್ತಾಳೆ. ಇನ್ನೊಂದು ಕಡೆ ಭೈರಾದೇವಿ ಗಂಗಾ ಇಬ್ಬರು ಕೂಡ, ಗಂಗಾ ನೋಡು, ಈ ಶಂಕರ ಹೇಳ್ತಾ ಇದ್ದಾನೆ ಗೌರಿ ಅವರಿಗೆ ಏನೂ ಅಲ್ವಂತೆ ಅಂತ ಹೇಳಿ.
ಇನ್ನೊಂದು ಕಡೆ ಅವರಿಬ್ಬರು ಖುಷಿ ಪಡ್ತಾ ಇರಬೇಕಾದ್ರೆ ಈ ಗಂಗಾ ಮದುವೆ ಆಗೋ ಬಗ್ಗೆ ಚಾಡಿ ಹೇಳಿರ್ತಾರಲ್ಲ, ಅದು ಯಾರು ಅಂತ ಈ ಗಂಗನ ಮದುವೆ ಆಗೋಕ್ಕೆ ಬಂದಿರ್ತಾರಲ್ಲ ಅವರಪ್ಪ ಹೇಳ್ತಾನೆ. ನೀನು ಏನು, ನಿನ್ನ ಯೋಗ್ಯತೆ ಏನು ಅಂತ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ. ನೋಡಿ ಸರ್, ನೀವು ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಾ. ನೀವು ದೊಡ್ಡವರು ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದರೆ ಕಥೆನೇ ಬೇರೆ ಆಗಿರೋದು. ನೀವು ಯಾರು ಅಂತ ನಂಬರ್ ಕೊಡಿ ಸಾಕು, ನಾನು ಯಾರು ಅಂತ ತಿಳ್ಕೊಳ್ತೀನಿ. ನೀವು ನನ್ನ ಬಗ್ಗೆ ಈ ಥರ ಕೇವಲವಾಗಿ ಮಾತಾಡಬೇಡಿ, ಅದರಲ್ಲೂ ಒಂದು ಹೆಣ್ಣಿನ ಬಗ್ಗೆ ನೀವು ಇಷ್ಟೊಂದು ಕೀಳಾಗಿ ಮಾತಾಡಬೇಡಿ ಸರ್ ಅಂತ ಹೇಳಿ ಈ ಕಡೆ ಶಂಕರ ತುಂಬಾ ಸಿಟ್ಟಲ್ಲಿ ಬೈತಾನೆ. ಇರಿ, ಒಂದು ನಿಮಿಷ ನಂಬರ್ ಕೊಡ್ತೀನಿ ಅಂತ ಹೇಳಿ ಅವ್ರ ಫೋನ್ಗೆ ಕಳಿಸ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.